ಈ ಹಾಡು ಇಷ್ಟೆಲ್ಲ ವೈರಲ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನೀವು ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಏನಾದ್ರು ಡಿಸ್ಕಸ್ ಮಾಡಿದ್ರ? ರೇಡಿಯೋ ಸಿಟಿ 91.1 ಅಲ್ಲಿ ಮಾತಾಡ್ತಾ ಇರೋದು RJ ತ್ರಿಶೂಲ್. ಬೆಂಗಳೂರು ಮೋಸ್ಟ್ ವಾಂಟೆಡ್, ದಟ್ ಇಸ್ BMW ಶೋ ಕೇಳ್ತಾ ಇದ್ದೀರಾ. ಆ್ಯಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಒಂದೇ ಹಾಡಿದ್ದು ಸಿಕ್ಕಾಬಟ್ಟೆ ಟ್ರೆಂಡು. ಅದು ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಈ ಲೈನ್ ಟ್ರೆಂಡ್ ಆಗಿಲ್ಲ. ಆದರೆ ಟ್ರೆಂಡ್ ಆಗಿರೋದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಅಷ್ಟು ವರ್ಷಗಳಾದ್ಮೇಲೆ ಈ ಹಾಡು ಟ್ರೆಂಡ್ ಆಗುತ್ತೋ ಇಲ್ವೋ ಅಂತ, ಅಕಸ್ಮಾತ್ ಟ್ರೆಂಡ್ ಆಗುತ್ತೆ ಅಂತ ಸ್ವತಃ ಹಾಡಿನ ಕಂಪೋಸರ್ ಗುರುಕಿರಣ್ ಅವ್ರಿಗೆ ಅನ್ಸುತ್ತಾ, ಉಪೇಂದ್ರ ಅವ್ರಿಗೆ ಅನ್ಸುತ್ತಾ ಗೊತ್ತಿಲ್ಲ. ಅವ್ರನ್ನೇ ಕೇಳೋಣ, ಕಾಲ್ ಮಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ. ನಮಸ್ತೆ. ಇಷ್ಟು ದಿನಗಳಲ್ಲಿ ಇವಾಗ ಒಂದು ಲಾಸ್ಟ್ ಒಂದು 2-3 ವೀಕ್ಸ್ ಇಂದ ನಿಮ್ಮನ್ನ ನೆನ್ಸ್ಕೊಳ್ದಿರೋ ದಿನಾನೇ ಇಲ್ಲ. ಯಾಕಂದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಓಪನ್ ಮಾಡಿದ್ರೆ ನಿಮ್ದೇ ಹಾಡು ಎಲ್ಲಾ ಕಡೆ ಟ್ರೆಂಡಿಂಗು. ಅದೇ ನಾನು ನೋಡಿದೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. 25 ವರ್ಷ ಆಯ್ತು ಕಂಪೋಸ್ ಮಾಡಿ. ಏನೋ ಗೊತ್ತಿಲ್ಲ, ಸಡನ್ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಬಟ್ ಈ ಸೋಷಿಯಲ್ ಮೀಡಿಯಾ ಪವರ್ ಎಷ್ಟು ಸ್ಟ್ರಾಂಗ್ ಅಲ್ವಾ? ಯಾವ ಲೆವೆಲ್ ಇದೆ ನನಗೂ ಪರ್ ಡೇ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ. ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ತಾ ಇದ್ರಿ ಲೈಕ್ ಈ ಒಂದು ಆಲ್ಬಮ್ ಅಲ್ಲಿ, ಪರ್ಟಿಕ್ಯುಲರ್ ಆಲ್ಬಮ್ ಅಲ್ಲಿ ಅಂದ್ರೆ ಬರಿವೋಳು ಇದೆ, ಮಸ್ತ್ ಹುಡುಗಿ ಬಂದಿದೆ, ಅಂದ್ರೆ ಸಾಕಷ್ಟು ಆ ಒಂದು ಆಗಿನ ಕಾಲದಲ್ಲಿ ಸಿಕ್ಕಾಬಟ್ಟೆ ರೀಚ್ ಆಗಿರೋ ಹಾಡಿದೆ. ಬಟ್ ಈ ಹಾಡು ಇವಾಗ ರೀಚ್ ಆಗ್ತಾ ಇದೆ. ಆ ಟೈಮಲ್ಲಿ ಅದ್ರಷ್ಟು ಇದು ಪಾಪ್ಯುಲರ್ ಆಗಿರಲಿಲ್ಲ. ಓಕೆ, ಅದೆಲ್ಲ ಡ್ಯಾನ್ಸ್ ಸಾಂಗ್ ಒಂದು, ಆಮೇಲೆ ದಟ್ ವಾಸ್ ಮೋರ್ ಮ್ಯಾಸಿ. ಇದು ಸ್ವಲ್ಪ ಮೆಲಡಿ ಇತ್ತು. ಕಂಪ್ಯಾರಿಟಿವ್ಲಿ ಈ ಸಾಂಗ್ ಅಷ್ಟು ಆ ಟೈಮಲ್ಲಿ ಇದು ಸ್ವಲ್ಪ ಹಿಂದೆ ಇತ್ತು. ಇಟ್ ವಾಸ್ ಪಾಪ್ಯುಲರ್, ಬಟ್ ಇದು ಸ್ವಲ್ಪ ಹಿಂದೆ ಇತ್ತು. ಬಟ್ ಏನ್ ಗೊತ್ತಾ, ಇವಾಗ ಆ ಸಾಂಗ್ಗಳಿಗಿಂತ ಜಾಸ್ತಿ ಇದು ಡ್ಯಾನ್ಸಿಗೆ ಪಾಪ್ಯುಲರ್ ಆಗಿದೆ ಸಾಂಗ್. ಅದ್ರದ್ದು ರೀಮಿಕ್ಸ್ ಕೂಡ ಬಂದಿದೆ ಇವಾಗ ಯೂಟ್ಯೂಬ್. ಒಂದಷ್ಟು ವರ್ಷ ನೋಡಿದೆ ನಾನು. ಕೆಲವು ಚೆನ್ನಾಗಿದೆ, ಕೆಲವು ಒಟ್ಟಿಗಿದೆ. ಅಲ್ಲ, ಏನ್ ಅನಿಸ್ತಾ ಇದೆ ಇದ್ರಲ್ಲಿ ನೋಡ್ಬೇಕಾದ್ರೆ? ಇಲ್ಲ, ನಾವು ಏನ್ ಗೊತ್ತಾ, ಹಾಡೊಮ್ಮೆ ಮಾಡಿ ಕೊಟ್ಟಾದ ನಂತರ ಅದು ಹಾಡ್ ನಮ್ದಲ್ಲ, ಅದು ನಿಮ್ದು ಒಂದು ಪಬ್ಲಿಕ್ ಇದೆ. ಸೊ ಮಾಡೋದಷ್ಟೇ ನಮ್ ಕೆಲ್ಸ. ಒಂದು ಮಾಡಿದ ಕೆಲ್ಸಕ್ಕೆ ಇಷ್ಟಪಟ್ಟರು ಜನ, ಡೆಫಿನೆಟ್ ಆಗಿ ನಮ್ಗೆ ಅದ್ರಲ್ಲಿ ಖುಷಿ ಇರುತ್ತೆ. ಡೆಫಿನೆಟ್ಲಿ ಆ ಖುಷಿ ಇದೆ. ಐ ಥಿಂಕ್ ಏನಿಲ್ಲ ಹಾಡಿದ್ದು ಬೆಳ್ಳಿ ಹಬ್ಬದ ಸೆಲೆಬ್ರೇಷನ್ ಅನ್ಬೋದು. 100% ನನ್ನ ಲೆಕ್ಕದಲ್ಲಿ ಅದೇ. ಇದು ಕಂಪೋಸ್ ಮಾಡಿ ನನ್ನ ಲೆಕ್ಕದಲ್ಲಿ ಇದೇ ಟೈಮಲ್ಲಿ 25 ಅರೌಂಡ್ ಈ ಟೈಮಲ್ಲಿ, ಈ ಮಂತ್ ಅಲ್ಲಿ ಕಂಪೋಸ್ ಆಗಿದ ಸಾಂಗ್ ಇದು. ಓಕೆ, ಸೊ ಫೆಬ್ರವರಿಲಿ ಕಂಪೋಸ್ ಆಗಿದ್ದು, ಈಗ ಫೆಬ್ರವರಿಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ 25 years ನ ಕಂಪ್ಲೀಟ್ ಮಾಡಿದೆ ಏನಿಲ್ಲ ಹಾಡು. ಕಂಗ್ರ್ಯಾಚುಲೇಷನ್ಸ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ರಿಶು. ಅಂಡ್ ಇನ್ನೊಂದು ಕೇಳಬೇಕಿತ್ತು, ಲೈಕ್ ಇವಾಗ ಈ ಹಾಡು ಇಷ್ಟೆಲ್ಲ ವೈರಲ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನೀವು ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ್ದಕ್ಕೆ? ಮೊನ್ನೆ ಕ್ಯಾಶುಯಲಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಅದೇ ಮಾತಾಡ್ತಿದ್ವಿ, ಏನ್ರಿ ಇದು ಕತೆ ಅಂತ. ಸಡನ್ ಇಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ ಅಂತ. ಅದು ನಾವು ಹೇಳ್ತೇವೆ, ಸಾಂಗ್ ಇದೆ ಟೈಮ್ ಕಾಣುತ್ತೆ, ಸಾಂಗ್ ಇದ್ ಟೈಮ್ ಚೆನ್ನಾಗಿದೆ ಅಂತ. ಆ ಹಾಡಿನ ಲಿರಿಕ್ಸ್ ಅನ್ನು ಕೂಡ ಇವಾಗ ಎಷ್ಟೋ ಜನ ಕಂಪೇರ್ ಮಾಡಿ ಹಾಕ್ತಾ ಇದ್ದಾರೆ. ನೋಡ್ರಿ ಹೆಂಗ್ ಬರ್ದಿದಾರೆ. ಆ ಟೈಮಲ್ಲಿ 2 ಅರ್ಥ ಬರುತ್ತೆ. ಒಂದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಆಗುತ್ತೆ, ಇನ್ನೊಂದು ನೀನಲ್ಲ ಕೂಡ ಅಂತಾನು ಆಗುತ್ತೆ ಅಂತ. ಹೌದೌದು, ಅದು ಆಕ್ಚುಲಿ ಪಿಕ್ಚರು ಅದೇ 2 dimension ಇತ್ತು. ಸಾಂಗ್ ಅಲ್ಲೂ ಹಂಗೆ ಇದರಲ್ಲಿ, ಅಂದ್ರೆ ಆ ಟೈಮಲ್ಲಿ ಯಾವ್ದಾದ್ರು ಈ ರೂಮರ್ಸ್ ಇತ್ತು. ಸೊ ಸುಮ್ನೆ ಅದಕ್ಕೆ ಒಂದು ತುಪ್ಪ ಹಾಕದಂಗೆ, ಅದು ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅಂತ ಹೇಳ್ದಂಗೆ ಮಾಡಿದ್ದು. ಓಕೆ, ಸೊ ಎನಿವೇ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಅಂಡ್ ಆ ಟೈಮಲ್ಲಿ ಕಂಪೋಸ್ ಮಾಡಿದ ಹಾಡು 25 years ಕಂಪ್ಲೀಟ್ ಆದಾಗ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಅಂಡ್ ಇದೇ ತರ ಎಲ್ಲಾ ಹಾಡುಗಳು ಮತ್ತೆ ನಮ್ಮ ಕನ್ನಡ ಹಾಡು ಒಂದು ಅದೇ ಖುಷಿ ಅಂದ್ರೆ ಅಟ್ಲೀಸ್ಟ್ ಓಕೆ. ಈಗ ನಾವು ಪ್ರತಿಯೊಂದು ಸಾಂಗ್, ನಾನು ಇದಂತ ಅಂದಲ್ಲ, ಪ್ರತಿಯೊಂದು ಸಾಂಗ್ ಇಷ್ಟಪಟ್ಟು, ಕಷ್ಟಕ್ಕಿಂತ ಇಷ್ಟಪಟ್ಟು ಮಾಡಿರ್ತೀವಿ. ಅದನ್ನ ತಕೊಂಡಾಗ ಆಮೇಲೆ ಪ್ರತಿಯೊಂದು ಸಾಂಗ್ ಅಲ್ಲೂ ಹೆಮ್ಮೆ ಇರುತ್ತೆ ನಮ್ಗೆ ಮಾಡಿದ್ದು. ಅದ್ರಲ್ಲಿ ಯಾವ್ದೊಂದು ಡೆಫಿನೆಟ್ ಆಗಿ ನಾನು ಇಷ್ಟ ನನ್ನ ಲೈಫಲ್ಲಿ ಕಾಂಪ್ರಮೈಸ್ ಅಂತ ಮಾಡಿಲ್ಲ. ಸೊ ಇದು ಒಂಥರ ಖುಷಿ ಸಿಗುತ್ತೆ. ಓಕೆ, ಈ ತರ ಆದಾಗ ಓಕೆ, ಏನೋ ವರ್ತ್ ಮಾಡಿದಕ್ಕೆ ವರ್ತ್ ಅಂತ. ಸೊ ನೋಡಿ, ನನಗೂ 25 years ಕಂಪ್ಲೀಟ್ ಆಯ್ತು ಅನ್ನೋ ವಿಷಯ ಎಷ್ಟೋ ಜನರಿಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ನೀವು ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹಾಡನ್ನ ಅನ್ಪ್ಲಗ್ಡ್ ಹಾಡ್ಬಿಟ್ಟು ಹಾಕಿದೀರಾ. ಹೌದು, ಅದು ಕೂಡ ಇವಾಗ ರೀಲ್ ತುಂಬಾ ರೀಚ್ ಆಗ್ತಾ ಇದೆ. ಕ್ಯಾಶುಯಲಿ ಪೋಸ್ಟ್ ಮಾಡಿದ್ದೆ. ಅದು ಆಕ್ಚುಲಿ ಯಾರ ಇಂಟರ್ವ್ಯೂ ಬರ್ತಾರಂತ ಹೇಳಿದ್ರು, ಅವ್ರು ಬರುವಾಗ ಲೇಟ್ ಆಯ್ತು. ಓಕೆ,
ಸೊ ಅವ್ರು ಬರುವಾಗ ಏನೊಂದು ಅರ್ಧ ಗಂಟೆ ಲೇಟ್ ಆಯ್ತು. ಬದಿಯಲ್ಲಿ ಇನ್ನೊಬ್ಬ ಡೈರೆಕ್ಟರ್ಸ್ ಇದ್ರು, ಹೆಂಗೋ ಆಡಿಸ್ತಾರಲ್ಲ ಅಂತ ಹಾಡಕ್ ಹೋದೆ. ಸೊ ಬಂದ ನಂತರ ನನಗೆ ಮಧ್ಯಾಹ್ನ ಬೇರೆ ಕಡೆ ಹೋಗ್ಬೇಕು, ಸಂಜೆ ಹಾಕುವಾಗ ಎಡಿಟೆಡ್ ಇನ್ಪುಟ್ ಇಟ್ ಕ್ಯಾಶುವಲ್ ಕಹೋನ್ ಅಂತ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದೆಲ್ಲ ಹಾಕೊಂಡು ಮಾಡಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಹಾಡು ಇವಾಗ ಮತ್ತೆ ರೀಚ್ ಆಗ್ತದೆ. ಅದರಲ್ಲೂ ನಾನು ಒಂದು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ, ಈ ನಮ್ಮ ಮಂಗಳೂರು ಹುಲಿವೇಷ ಉಂಟಲ್ಲ, ಪಿಲಿವೇಷ. ಸೊ ಪಿಲಿವೇಷ ಬೀಟ್ಸ್ಗೆ ಏನಿಲ್ಲ ಅನ್ನೋದು ಕೂರಿಸ್ಬಿಟ್ಟು ಡಿಜೆ ಮಾಡಿದ್ದಾರೆ. ಅದು ನಾ ಕೇಳಿಲ್ಲ, ಐ ಥಿಂಕ್ ಕೇಳ್ಬೇಕಾದ್ರೆ. ಅಂಡ್ ಐ ಥಿಂಕ್ ಇವಾಗ ಮದುವೆ ಸೀಸನ್ ಬಂತು, ಇನ್ನು ಮಂಗಳೂರು ಕಡೆ ಮೆಹಂದಿ ಹೋದಲ್ಲೆಲ್ಲ ಅದೇ ಹಾಡಿರುತ್ತಾ ಅಂತ ಡಿಜೆ. ಅಲ್ಲ ಇರ್ಬೋದು, ಡೋಂಟ್ ಇದೆಲ್ಲ ಟ್ರೆಂಡ್ ಅಲ್ಲ, ಒಮ್ಮೆ ಗಾಳಿ ಬರುತ್ತೆ ಹೋಗುತ್ತೆ. ಸೊ ಒಂದಂದ್ರೆ ಇಷ್ಟು ಟ್ರೆಂಡ್ ಮೋರ್ ದೆನ್ ಅಬೌಟ್ 10-15 days. ನನಗೆ ಲಾಸ್ಟ್ ವೀಕ್ ಈ ಸೋಷಿಯಲ್ ಮೀಡಿಯಾದ ಯಾವ ರಿಪೋರ್ಟ್ ಕಳಿಸಿದ್ರು ಅಂದ್ರೆ ಯಾವ ಸಾಂಗ್ ಎಷ್ಟು ಹೋಗಿದೆ ಅಂತ ಇನ್ ಆಲ್ ಇವನ್ ನಿಮ್ದು ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ದಿಸ್ ವಾಸ್ ಸ್ಟ್ಯಾಂಡಿಂಗ್ ನಂಬರ್ 1. ನನ್ಸು ಹೆಂಗೆ ಹೌದಾ ಅಂತ ಅನ್ಸ್ತ ನೋಡ್ತಾ ಇದ್ದಾಗ ಇದು ಐಮ್ ಟಾಕಿಂಗ್ ಒಂದೂವರೆ ಇದು ಸಾಧಾರಣ 10-12 days ಇಂದ ಕಂಟಿನ್ಯೂಸ್ ಜೋರಾಗಿ ನಡೀತಾ ಇದೆ. ಐ ಥಿಂಕ್ ಅದು ಆ ಒಂದು ಯಾರೋ ಒಂದು ರೀಲ್ ಮಾಡಿದ ಅದು ವೈರಲ್ ಆದ್ರೆ ಸಾಕನ್ಸುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ ಅದೇ ಟ್ರೆಂಡ್. ಯಾವ್ದೋ ಒಂದು ಟ್ರಿಗರ್ ಆಗುತ್ತೆ, ಪುಣ್ಯಾತ್ಮ ಮಾಡಿದ್ದಾರೆ. ಎನಿವೇಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಅಂಡ್ ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್, 25 years 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ ಉಪೇಂದ್ರ ಸಿನಿಮಾದ ಆಲ್ಬಮ್. ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಇಲ್ಲ ಹಾಡಿನ ಸೂತ್ರಧಾರ ಉಪೇಂದ್ರ ಅವರು ಬರ್ದಿರೋದು, ಗುರುಕಿರಣ್ ಅವರ ಮ್ಯೂಸಿಕ್. ಈ ಹಾಡನ್ನ ಕಂಪೋಸ್ ಮಾಡಿರೋದು ಎಕ್ಸಾಕ್ಟ್ಲಿ 25 ವರ್ಷಗಳ ಹಿಂದೆ. ಅಂಡ್ ಅವರೇ ಹೇಳಿದ್ರು ಇದೇ ಟೈಮಲ್ಲಿ, ಫೆಬ್ರವರಿ ಟೈಮಲ್ಲೇ ಕಂಪೋಸ್ ಮಾಡಿರೋ ಹಾಡು ಅಂತ. ಸೊ 25 years ಕಂಪ್ಲೀಟ್ ಆದಾಗ ಈ ಹಾಡು ಮತ್ತೆ ಟ್ರೆಂಡಿಂಗ್ ಅಲ್ಲಿದೆ, ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಸೋಷಿಯಲ್ ಮೀಡಿಯಾದ ಪವರ್ ಏನ್ ಬೇಕಿದ್ರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ಫಾಲೋ ಮಾಡಿ ರೇಡಿಯೋ ಸಿಟಿ ಕನ್ನಡ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.